ಯಾರು ಹೇಳು? ಕಬಡ್ಡಿ ಆಡ್ತಾನಲ್ಲ ಮಹಾಬಲನ್ ತಮ್ಮ. ನರಸಿಂಹನ ಸೊಸೆನಾ ನೀನು? ಅಂದ್ರೆ ಈಗ ಹಾಸ್ಪಿಟಲ್ ಸೇರಿಸಿರೋದು ಅವನನ್ನೇನ? ನಿಮಗ್ ಗೊತ್ತಾ ಅವರು? ಗೊತ್ತಿಲ್ಲದೆ ಏನಮ್ಮ, ನಾನು ಅವನು ಚಡ್ಡಿ ದೋಸ್ತು. ನಮ್ಮಪ್ಪ ಅಲ್ಲಿ ಸ್ಕೂಲ್ ಮೇಸ್ಟರ್ ಆಗಿದ್ರು. ನಾವೆಲ್ಲ ಒಟ್ಟಿಗೆ ಜೊತೆಲ್ಲ ಹೋಗ್ತಾ ಇದ್ವಿ. ಯಾರು ಕಲಸೇಗೌಡ, ನಾಗಭೂಷಣ, ನರಸಿಂಹ. ನಿಮಗೆ ಹೇಳಂತವ್ರು ನಾಗಭೂಷಣ ಅವರು ಗೊತ್ತಾ? ಅವನು ನಮ್ ಜೊತೆ ಇದ್ದವನೇ. ಅವರು ನಮ್ಮಪ್ಪ. ನಾಗಭೂಷಣನ ಮಗಳ ನೀನು? ನರಸಿಂಹ ನಾಗಭೂಷಣ ಇಬ್ರು ಗಳಸಿ ಕಂಠಸ್ಯ, ಅಂದ್ರೆ ರಾಮ ಲಕ್ಷ್ಮಣನ್ ತರ ಇರೋರು. ಎಂಥ ಬುದ್ಧಿವಂತ ನೋಡು ನರಸಿಂಹ. ಕೊನೆಗೂ ತಮ್ಮ ಸ್ನೇಹಿತನ ಮಗಳನ್ನೇ ತನ್ನ ಸೊಸೆಯಾಗಿ ಕರ್ಕೊಂಡ್ಬಂದ ಮನೆಗೆ. ಶಬಾಷ್. ಇನ್ನೂ ಮುಂದುವರಿಸಿದ್ದಾರೆ ಸ್ನೇಹ. ಸರಿ, ನಾಗಭೂಷಣ ಹೇಗಿದ್ದಾನೆ? ಅವ್ರು ಹೋಗ್ಬಿಟ್ರು. ಯಾವಾಗ? ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಅವ್ರು ತೀರ್ಕೊಂಡ್ರು. ಪಾಪ. ಆದ್ರೀಗ ನನಗ್ ನಮ್ಮ ಮಾವನೇ. ಅಪ್ಪ ಮಾವ ಎರಡು. ಅವ್ರಿಗೇನಾದ್ರೂ ಆದ್ರೆ ಮಾತ್ರ ನನ್ನಿಂದಾನೇ ಹೀಗಾಯ್ತು ಅಂತ ಜೀವನ ಪರ್ಯಂತ ಮನ್ಸಲ್ಲಿ ಚುಚ್ತಾ ಇರುತ್ತೆ. ಡಾಕ್ಟರ್, ನಾನು ಅಮೌಂಟ್ ಪೇ ಮಾಡಿದ್ದೀನಿ. ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ವಾ? ನಿಮ್ಮ ಅರ್ಜೆನ್ಸಿ ನನಗೆ ಅರ್ಥ ಆಗುತ್ತೆ, ಆದರೆ ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡೋದು ಕಷ್ಟ. ಸರ್, ನೀವೇ ಹೇಳಿದ್ರಿ ಅಮೌಂಟ್ ಪೇ ಮಾಡಿದ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ. ನಾವು ಹೇಳಿದ ನಿಜ, ಆದರೆ ಡಾಕ್ಟರ್ ಜರ್ಮನಿಯಿಂದ ಬರದೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾಗಲ್ಲ. ನಾವು ದುಡ್ಡು ಕಟ್ಟೋಕೆ ಹೇಳಿದ್ದು ದುಡ್ಡಿನ ಕಾರಣದಿಂದ ಟ್ರೀಟ್ಮೆಂಟು ಡಿಲೇ ಆಗೋದು ಬೇಡ ಅಂತ. ಆ್ಯಕ್ಚುಲಿ ಒಂದು ಕಾನ್ಫರೆನ್ಸಿಗೆ ಅಂತ ಆ ಡಾಕ್ಟ್ರು ಮುಂಬೈಗೆ ಬಂದಿದ್ದಾರೆ. ಅವ್ರನ್ನ ಕರೆಸೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಟ್ರೈ ಮಾಡ್ತಾ ಇದೆ. ಹೌದಾ? ಮುಂಬೈಯಿಂದ ಯಾವಾಗ ಬರ್ತಾರೆ ಡಾಕ್ಟರ್? ಆ್ಯಕ್ಚುಲಿ ಅವ್ರದ್ದೊಂದು ಪೇಪರ್ ಸಬ್ಮಿಷನ್ ಇದೆಯಂತೆ, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರು. ಒಂದು ಜೀವಕ್ಕಿಂತ ಇಂಪಾರ್ಟೆಂಟಾ ಡಾಕ್ಟರ್? ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಅವರಿಗಿದು ಅರ್ಥ ಆದರೆ ಖಂಡಿತ ಅವ್ರು ಇಲ್ಲಿಗೆ ಬರ್ತಾರೆ. ನಿಮ್ಮ ತಂದೆಯವರ ಮೆಡಿಕಲ್ ರಿಪೋರ್ಟನ್ನು ಅವ್ರಿಗೆ ನಾವು ಮೇಲ್ ಮಾಡಿದ್ದೀವಿ. ಅವರು ಖಂಡಿತ ನೋಡಿರ್ತಾರೆ. ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ.